ಆ ಪೆಟಿಷನ್ ಹಾಕಿದ್ದು ನಾನೇ. ಬಟ್ ಅದರಲ್ಲಿ 2 ಪ್ರೇಯರ್ ಇತ್ತು. ಒಂದು ಟಿ ವಿ ನೋಡೋದು, ಲೈಬ್ರರಿ, ಬೇರೆ ಏನು ಸವಲತ್ತು ಸಿಗುತ್ತೋ ಅದನ್ನೆಲ್ಲ ಅನುಭವಿಸ್ಬೇಕಂದು. ಇನ್ನೊಂದು ಮನೆ ಊಟ ಅನ್ನೋದು ಪ್ರಿಸನ್ ರೂಲ್ಸಲ್ಲಿದೆ. ಇನ್ನು ಅದಕ್ಕೆ ಪ್ರತ್ಯೇಕವಾಗಿ ಅಪ್ಲಿಕೇಶನ್ನೇ ಹಾಕಿಲ್ಲ. ಅದು ಅಲೋ ಆಯಿತು, ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ ಹೋಗುತ್ತೆ ಎಂದು ನಾನು ಮಾಧ್ಯಮದಲ್ಲಿ ನೋಡಿದೆ. ಅದು ಸರಿಯಾದ ಮಾಹಿತಿ ಅಲ್ಲ, ಹಾಫ್ ಬೇಕ್ಡ್ ಮಾಹಿತಿ ಅದು. ಆ ಥರ ಇಲ್ಲ. ಇನ್ನು ಅಪ್ಲಿಕೇಶನೇ ಹಾಕಿಲ್ಲ, ಆದೇಶನೇ ಆಗಿಲ್ಲ. ಮತ್ತು ಹೈಕೋರ್ಟಲ್ಲಿ ಚಾಲೆಂಜ್ ಅನ್ನೋದು ಅದು ಸರಿಯಾದ ಮಾಹಿತಿ ಅಲ್ಲ, ಅದು ಕರೆಕ್ಟು ಅಲ್ಲ ಅಂತೀನಿ. ಈಗ ಮುಂದೆ ಯಾವ ರೀತಿ ನಡೀತಾರೆ ಅಂದರೆ ಅವ್ರಿಗೆ ಊಟ ಸಿಗ್ಬೋದಾ ಅಥವಾ ಇಲ್ಲ? ಊಟ ಸಿಗುತ್ತೆ. ಪ್ರಿಸನ್ ರೂಲ್ಸ್ ಇದೆ, ಪ್ರಿಸನ್ ಮ್ಯಾನ್ಯಲ್ ಇದೆ, ಊಟ ಕೊಡಬೇಕಂದಿದೆ. ಜೈಲಲ್ಲಿದ್ದರೆ ಎಲ್ಲ ಹಕ್ಕು ಹೋಗ್ಬಿಡ್ತಾ. ಏನೋ ಮನೆ ಊಟ, ನಿಮಗೆ ಮನೆಯಿಂದ ಊಟ ಬರೋದನ್ನ ತರಿಸ್ಕೋಬೋದು. ಅದು ಪರ್ಮಿಷನ್ ಆಗಬೇಕು, ಅದನ್ನು ಅವರು ತಿನ್ನಬೇಕು. ಅವ್ರು ಯಾರು ಕೊಡೋರು ಅದು ಏನು ಅದೆಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ. ಮನೆ ಊಟ ಕೊಡೋದೊಂದು ಅದು ಸಾಮಾನ್ಯ ವಿಷಯ, ಅದೇನು ದೊಡ್ಡ ಡೀಲ್ ಅಲ್ಲ. ಯಾವ ರೀತಿ ಈಗ ಟ್ರಯಲ್ ನಡಿಬೇಕು. ಬೇಲು ರಿಜೆಕ್ಟ್ ಆಯಿತು, ಮತ್ತೆ ಜೈಲಿಗೆ ಹೋಗಿದ್ದಾರೆ. ಬೇಲಾಗಿ ಜೈಲಾಗಿದೆ. ಸೊ ಜೈಲಿಂದ ಯಾವಾಗ ಬರ್ತಾರೆ, ಅವ್ರಿಗೂ ಯಾವಾಗ ಬರ್ತೀವಂದು ಅವ್ರಿಗೂ ಇದೆ, ಲಾಯರ್ಸ್ಗೂ ಇದೆ, ಮಾಧ್ಯಮದವ್ರಿಗೂ ಇದೆ, ಪಬ್ಲಿಕ್ ಕೂಡ ಇದೆ. ಯಾಕಂದರೆ ಇದು ಒಂದು ಮೀಡಿಯಾ ಸೆಲಿಬ್ರಿಟಿ ಕೇಸು. ಕ್ರೈಮು ಗ್ಲಾಮರ್ ಆದರೆ ಗ್ಲಾಮರ್, ಕ್ರೈಮ್ ಆದರೆ ಇದು IE ಆಗುತ್ತೆ. ಬಟ್ ವೆಯ್ಟ್ ಮಾಡಬೇಕಾಗತ್ತೆ, ನಾಳೆನೋ ಏನೋ ಆಗ್ಬಿಡುತ್ತೆ ಅಂದಿಲ್ಲ. ಸರ್, ಇದು ತೀರ್ಪು ಜನರ ನಿರೀಕ್ಷೆ ಸಾಕಷ್ಟು ಇರುವಂಥದ್ದು. ಅಂದರೆ ಯಾವ ರೀತಿ ಹೋಗುತ್ತೆ ಅಂತ ಇದು ಮುಂದೆ ನೋಡಿ, ತನಿಖೆ ಮಾಡಿದ್ದಾರೆ. ಸಾವಿರಾರು ಪುಟಗಳು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದರಲ್ಲಿ DNA ಇದೆ, ಡಿಜಿಟಲ್ ಇದೆ, ಟವರ್ ಡಂಪ್ ಇದೆ, CDR ಇದೆ, ಬ್ಲಡ್ ಸಿರಾಲಜಿ ರಿಪೋರ್ಟು. ಈ ಸುಮಾರು ಈಗ ನಾವು ಇದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, 2026 ಈಗ ನಾನು ಇಲ್ಲಿ ನಿಂತಿದ್ದೀನಿ, ಹಾವೇರಿಯಲ್ಲಿ ಪತ್ರಿಕಾ ಭವನದಲ್ಲಿ ಇದ್ದೀನಿ. ನಾಳೆ ನಾನು ಅಲ್ಲಿ ಹೋಗೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ, ನಿಮ್ಮ CCTV ಫುಟೇಜಲ್ಲಿ ಬೀಳ್ತೀನಿ, ದಾರಿನಲ್ಲಿ ಬಂದೇ ಬೀಳ್ತೀವಿ. ಎಸ್ಕೇಪ್ ರೂಟು ಭಾರಿ ಕಷ್ಟ ಇದೆ, ಎಸ್ಕೇಪ್ ರೂಟು. ಬಟ್ ಎಸ್ಕೇಪ್ ಆಗೋ ರೂಟು ಇದೆ, ಎರಡೂ ಇದೆ. ನಿಮ್ಮ ಹತ್ರ ಯಾವ ಆಧಾರ ಇದೆ ಸರ್? ಭಾಗಿಯಾಗಿಲ್ಲ ಪೊಲೀಸರು ಯಾವ ಆಧಾರನೂ ಕೊಟ್ಟಿಲ್ಲ ಅಂತೀನಿ. ಡಿಫೆನ್ಸ್ ಲಾಯರು ಅವ್ರು ಇದು ಆಧಾರ ಅಂತಾರೆ, ಅದು ಸರಿಯಲ್ಲ.